ನಮಸ್ಕಾರ ಕರ್ನಾಟಕ ಎಪಿಸೋಡ್ 2. ಇದನ್ನು ಯಾಕೆ ನಾನು ಇಲ್ಲಿ ಹೊರಗಡೆನೇ ಇನ್ನೂ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಏರ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂದರೆ, ಸ್ವಲ್ಪ ಹತ್ರ ಬರಲಿ ಕಾಣಿಸಲ್ಲ ಅವ್ರಿಗೆ. ಇಲ್ಲಿ ಏರ್ ಇನ್ಲೆಟ್ಟು ಎಕ್ಸಾಸ್ಟ್ ನೋಡಿ, ಟಾಪಲ್ಲಿ ಸ್ಪಾಯ್ಲರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಡಿಸೈನು. ಸೊ ಹಿಂದ್ಗಡೆ ಈ ಥರ ಬರುತ್ತೆ ಉರುಸ್ದು. ಮತ್ತು ಇಲ್ಲಿ ಮುಂದ್ಗಡೆಗೆ ಹೋದರೆ ಇದೇ ಥರನೇ ಏರ್ದು ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಆ ಏರೋಡೈನಮಿಕ್ ಶೇಪ್ನ ತರಿಸೋದಕ್ಕೆ ಮತ್ತು ಜಾಸ್ತಿ ಮೈಲೇಜ್ ಓಡೋದಕ್ಕೆ ಅಂತ. ಸೊ ತುಂಬ ಚೆನ್ನಾಗಿದೆ ಇದು ಫ್ರಂಟಲ್ಲಿ. ಬಟ್ ಇದು ಪ್ಲಾಸ್ಟಿಕ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಇಟ್ ಈಸ್ ವರ್ತಿ. ತುಂಬ ಚೆನ್ನಾಗಿದೆ ಅದು ಡಿಸೈನ್. ಐ ರಿಯಲಿ ಲೈಕ್ ದಟ್ ಬಿಕಾಸ್ ನಾವು ಮೆಕ್ಯಾನಿಕಲ್ ಡಿಸೈನ್ ಇರೋದ್ರಿಂದ ದ ಕೈಂಡ್ ಆಫ್ ಡಿಸೈನ್ ಇದು ಒಂದು ನೆಕ್ಸ್ಟ್ ಲೆವೆಲ್ ಬರುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ಒಂದು ಸಾರ್ಟ್ ಆಫ್ ಒಂದು ಮ್ಯಾಜಿಕ್ ಕಾರ್ಪೆಟ್ ರೈಡ್ ಅಂತ ನಾವು ಕರೀಬೋದು. ಇದರಲ್ಲಿ ಮುಂದ್ಗಡೆಗೆ ಎರಡು ನಮಗೆ ಒಂದು ಸಸ್ಪೆನ್ಷನ್ ಎಫೆಕ್ಟ್ ಬರುತ್ತೆ. ಒಂದು ಸಾಫ್ಟ್ ಆಗಿರೋವಾಗ ಕೊಲೈಡ್ ಆಗಿ ಸ್ವಲ್ಪ ಹಿಂದೆ ಹೋಗಿ ಇಲ್ಲಿ ಬಂದ್ಬಿಡಿ. ಜಸ್ಟ್ ಫೋಕಸ್ ಆಗಿ ಅದು ಸಾಫ್ಟಾಗಿ ಒಂದು ಟಚ್ ಆಯಿತು ಅಂದರೆ ಲೋ ಇಂಪ್ಯಾಕ್ಟ್ ಅಂತ ಕರೀತಾರೆ. ಲೋ ಇಂಪ್ಯಾಕ್ಟಲ್ಲಿ ಏನಾಗುತ್ತೆ, ಒಳ್ಳೆ ಈಸಿಯಾಗಿ ಒಂದು ಬೌನ್ಸಿಂಗ್ ಎಫೆಕ್ಟ್ ಬರುತ್ತೆ. ಶಾಕ್ ಅಬ್ಸರ್ವರ್ಸಸ್ ಇರ್ಬೋದು. ಇದರಲ್ಲಿ ಏನಾಗುತ್ತೆ ಅಂತಂದರೆ ಇನ್ನೊಂದು ಸಲ ಜೋರಾಗಿ ಹೋಗಿ ಹೈ ಸ್ಪೀಡಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅದು ಬೇರೆ ಥರ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಇದು ಹಳ್ಳ ಮತ್ತು ಈ ಒಂದು ಡಿಫಿಕಲ್ಟ್ ಟೆರೈನ್ಸ್ ನಾವೇನು ನೋಡ್ತೀವಿ ಅದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ಮತ್ತು ಅದು ಅಲ್ದಿರೋ ಈ ಒಂದು ಇಂಪ್ಯಾಕ್ಟ್ ಏನಾರ ಬಂತು ಅಂತಂದರೆ ಆ ಇಂಪ್ಯಾಕ್ಟನ್ನು ತೆಗಿಲಿಕ್ಕೂ ಮೈಕ್ರೋ ಮಿಲಿ ಸೆಕೆಂಡ್ಸ್ನಲ್ಲಿ ಆ್ಯಕ್ಟ್ ಮಾಡೋವಂಥದ್ದು ಒಂದು ಚಾಸಿ ಕೂಡ ಇದು ಡಿಸೈನ್ ಮಾಡಿದ್ದಾರೆ. ಐ ಥಿಂಕ್ ಇಂಡಿಯಾಸ್ ಗುಡ್ ಫಸ್ಟ್ ಇನೋವೇಷನ್. ಲೋ ಕಾಸ್ಟ್ ಇದು ಅಫೋರ್ಡ್ ಮಾಡೋದವರಿಗೆ ಎಲ್ಲದಕ್ಕೂ ಇದು ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಸಜೆಷನ್ನು. ಬನ್ನಿ ಹಾಗೆ ಒಳಗಡೆ ಒಂದು ರೈಡ್ ಹೋಗೋಣ. ನಾನು ಕರೆದು ಹೋಗ್ತೀನಿ ನಿಮಗೆ. ವಿ ವಿಲ್ ಸ್ಟಾರ್ಟ್ ಸ್ಮಾಲ್ ಡ್ರೈವ್, ಒಂದು ಚಿಕ್ಕದಾಗಿ. ಸೊ ಇದು ಪಾರ್ಟ್ 2. ಪಾರ್ಟ್ 3 ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ನಿಮಗೆ ಸ್ಟಾರ್ಟ್ ಮಾಡಿದಾಗ ಕೀ ಎಸ್, ಸೊ ಬ್ರೇಕ್ ರಿಲೀಸ್ ಆಗುತ್ತೆ. ದೆನ್ ಯು ಹ್ಯಾವ್ ದಿ ಸ್ಟಾರ್ಟ್ ಬಟನ್ ಇಲ್ಲಿ ಕೊಟ್ಟಿದ್ದಾನೆ, ಎಲೆಕ್ಟ್ರಾನಿಕ್. ಅದನ್ನು ಲುಕ್ ಅಟ್ ದಿ ಡಿಸೈನ್, ಸೋ ಬ್ಯೂಟಿಫುಲ್ಲಿ ಡನ್. ಒಂದು ಡಿಸ್ಪ್ಲೇ, ಒಂದು ಆ್ಯನಿಮೇಷನ್ನು, ಮಹೀಂದ್ರ ಕಾರು, ಲೇನ್ ಕೀಪ್ ಅಸಿಸ್ಟು, ಮತ್ತು ಏರ್ ಕಂಡೀಷನ್ ಸಿಸ್ಟಮ್ ಆಗ್ಬೋದು. ಸೊ ಎವ್ರಿಥಿಂಗ್. ಡ್ರೈವರ್ is responsible for I don't know whatever this warning. So this is also being shown up. So this is one of the most advanced, powerful and safest SUVs. It delivers high instant torque. Please drive responsibly for your safety and the safety of those around you. So this is the most advanced car anta helutte. ಡ್ರೈವ್ ಕೇರ್ಫುಲಿ ಫಾರ್ ದ ರೋಡ್ ಆ್ಯಂಡ್ ಕನ್ಸಿಡರ್ ದ ರೋಡ್ ಸೇಫ್ಟಿ ಅಂತಲೂ ಹೇಳುತ್ತೆ. ಹೆಡ್ ಅಪ್ ಡಿಸ್ಪ್ಲೇ ಅದು ಕೂಡ ಸ್ವಿಚ್ ಆನ್ ಆಗುತ್ತೆ. ಯು ಕ್ಯಾನ್ ಸಿ ದ್ಯಾಟ್ ಬ್ಯೂಟಿಫುಲಿ ಡನ್. ಮಿರರ್, ಡೇ ಆ್ಯಂಡ್ ನೈಟ್ ಡಿಮ್ಮಿಂಗ್, ಮತ್ತು ಈ ಎಲ್ಲ ಥರ ಫೀಚರ್ಸ್. ದಿಸ್ ಇಸ್ ದ ಟಾಪ್ ಆ್ಯಂಡ್ ಕಾರ್. ಸೊ ಕ್ಯಾಮ್ರಾ ಕೂಡ ಇಟ್ಟಿದ್ದಾರೆ. ಸೊ ಕ್ಯಾಮ್ರಾ ಕೂಡ ನಿಮ್ಮಲ್ಲಿ ಸಿಗುತ್ತೆ. ಹಜರ್ಡ್ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆಗೆ, ಗೊತ್ತಿಲ್ಲದೆ ಇರೋರಿಗೆ ಇಲ್ಲಿರುತ್ತೆ ಮಿರರ್ ಹತ್ರ. ಸೊ ದಿಸ್ ಇಸ್ ಡಿಕ್ಕಿ ಓಪನ್ ಮಾಡಲಿಕ್ಕೆ. ಆಮೇಲೆ ಡೋರ್ ಲಾಕ್ ಅನ್ಲಾಕ್. ಮತ್ತು ಇದು ಪಾರ್ಕಿಂಗು, ಆಟೋಮ್ಯಾಟಿಕ್ಕಾಗಿ ಪಾರ್ಕ್ ಮಾಡ್ಕೋಬೇಕು ಅಂದರೆ ಇದನ್ನು ಬಟನ್ ಪ್ರೆಸ್ ಮಾಡಿಬಿಟ್ರೆ ನಿಮಗೆ ಆಟೋಮ್ಯಾಟಿಕ್ ಪಾರ್ಕಿಂಗ್ ಕೂಡ ಮಾಡುತ್ತೆ. ಆ್ಯಂಡ್ ದೆನ್ ಬ್ಯೂಟಿಫುಲ್. ನಾನೇ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಈ ಥರ ಇದೆ ಒಂದು ಚಿಕ್ಕದಾಗಿ. ಸೊ ವಿಲ್ ಜಸ್ಟ್ ಟೇಕ್ ಅ ಸ್ಮಾಲ್ ಡ್ರೈವ್. ಸನ್ ರೂಫ್, ಆಲ್ ದೋಸ್ ಥಿಂಗ್ಸ್ ಬ್ಯೂಟಿಫುಲಿ ಡನ್. ಮತ್ತು ಈಗ ಮೈಸೂರಿನಲ್ಲಿ 31 ಡಿಗ್ರಿ ಇದೆ ಸದ್ಯಕ್ಕೆ. Battery is almost there, 78% charge. Temperature is high, so I can even manipulate the temperature. Idನ್ನು reduce 18 ಡಿಗ್ರಿಗೆ ಇಳಿಸ್ಬೋದು. That's what we do. 20ಕ್ಕೆ ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಇದು. ಸೊ ಇನ್ನು ಈ ರೇಂಜ್ ಎಷ್ಟು ಬರುತ್ತೆ ಅಂದರೆ 325 ಕಿಲೋಮೀಟ್ರು. ಇದರಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಅಂತಲೇ ಹೇಳಿದ್ದಾರೆ. ಸೊ ಈ ಥರ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದೆನ್ ಡಿಫಾಲ್ಟ್ ಬ್ಲಾ. ಆ್ಯಂಡ್ ದೆನ್ ಎಸ್, ನಾನು ಇವಾಗ ಚಿಕ್ಕದಾಗಿ ಒಂದು ಚಿಕ್ಕ ಡ್ರೈವ್ ಮಾಡ್ತೀನಿ. ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ,
ನಾವು ವಿಲ್ ಜಸ್ಟ್ ವೇರ್ ದ ಸೀಟ್ ಬೆಲ್ಟ್ ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್. ಸೊ ಇದೊಂದು ಚಿಕ್ಕ ಒಂದು ರಿವ್ಯೂ ಆಗುತ್ತೆ. ಸೊ ಇಟ್ಸ್ ರನ್ನಿಂಗ್ ರೆಕಾರ್ಡ್ ಆಗ್ತಾ ಇದೆ. ಈಗ ನಾವು ಡ್ರೈವ್ ಶುರು ಮಾಡ್ತೀವಿ. ವಿಲ್ ಶೋ ದಮ್ ದ ಕೀಲೆಸ್ ಇಟ್ರೆ ಸಾಕು ನಮಗೆ. ಸೊ ರಿವರ್ಸ್ ಸ್ಟಾರ್ಟೆಡ್. ಓಕೆ, ಆಫ್, ಸ್ವಿಚ್ ಇಟ್ ಆನ್ ಆ್ಯಂಡ್ ದೆನ್ ರಿವರ್ಸ್ ಮಾಡಲಿಕ್ಕೆ. ಓಕೆ, ವಿ ಆರ್ ಗುಡ್ ಟು ಗೋ. ಬ್ರೇಕ್ ಪ್ರೆಸ್ ಮಾಡಿ. ಸೊ ದಿ ಸರೌಂಡ್ 360 ಡಿಗ್ರಿ ಕ್ಯಾಮ್ರಾ ಇಸ್ ರೆಡಿ. ಆಮೇಲೆ ವ್ಯೂನು ಅಷ್ಟೇ, ಕ್ಯಾಮ್ರಾ ವ್ಯೂ ಕೂಡ ಮೇಲೆ ಕೆಳಗೆ ಆಟೋಮ್ಯಾಟಿಕ್ಕಾಗಿ ಮಾಡ್ಕೊಳುತ್ತೆ. ರೇರ್ ವ್ಯೂ ಮಿರರು ನಾನು ನಿಮ್ಗೆ ತೋರಿಸ್ತೀನಿ, ಅದನ್ನು ಒಂದು ನಿಮಿಷ ಕೊಡಿ. ಅದು ರೇರ್ ವ್ಯೂ ಮಿರರು ನೋಡಿ, ಆಟೋಮ್ಯಾಟಿಕ್ಕಾಗಿ ಮೇಲೆ ಕೆಳಗಡೆ ಹೋಗುತ್ತೆ. ಸೊ ವೆನ್ ಐ ಸೇ ಪಾರ್ಕಿಂಗ್, ಕಾಣಿಸ್ತಾ? ರೇರ್ ವ್ಯೂ ಮಿರರ್ ಮೇಲೆ ಕೆಳಗೆ ಹೋಗುತ್ತೆ. ನಮಗೆ ರಿವರ್ಸ್ ಹಾಕಬೇಕಾದ್ರೆ ಆಟೋಮ್ಯಾಟಿಕ್ಕಾಗಿ ಇಟ್ ಶಿಫ್ಟ್ಸ್ ಟು ಓಕೆ, ದಟ್ ಶಿಫ್ಟ್ಸ್. ಮತ್ತು ಈ ಕ್ಯಾಮ್ರಾ ಕೂಡ ದೇ ಆರ್ ಲಾರ್ಜ್ ಎನಫ್ ಆ್ಯಂಡ್ ಬ್ಯೂಟಿಫುಲಿ ಡನ್. ಹಿಂದ್ಗಡೆ ಡೋರ್ ಕೂಡ ಓಪನ್ ಆಗಿದೆ. ಸೊ ವಿ ಜಸ್ಟ್ ವಾಂಟೆಡ್ ಟು ಶೋ ಯು ದ್ಯಾಟ್ ಎವ್ರಿಥಿಂಗ್ ಈಸ್ ಇನ್ ಡಿಸ್ಪ್ಲೇ. ಮತ್ತೀಗ ನಮ್ಮ ಡೋರು ಕೂಡ ವಿ ವಾಂಟ್ ಟು ಎನ್ಶೋರ್ ದಟ್ ದಿಸ್ ಹ್ಯಾಸ್ ನಥಿಂಗ್ ಓಪನ್. ಜೋರಾಗಿ ಹಾಕ್ಕೊಳ್ಳಿ, ಜೋರಾಗಿ ಹಾಕ್ಕೊಳ್ಳಿ, ಓಪನ್ ಆಗಿರುತ್ತಿಲ್ಲ ಅಂದರೆ. ಸೊ 360 ಸರೌಂಡ್ ಆ್ಯಂಡ್ ದೆನ್ ವಿ ಕ್ಯಾನ್ ಸ್ಟಾರ್ಟ್. ಕರೆಕ್ಟಾಗಿ ಫೋಕಸ್ ಇಟ್ಕೊಳ್ಳಿ. ಮುಂದೆ ಬನ್ನಿ, ಬೆಲ್ಟ್ ಬಿಚ್ಬಿಡಿ, ಪರವಾಗಿಲ್ಲ. ಯು ಕ್ಯಾನ್ ಸಿಟ್ ವಿತೌಟ್ ದಟ್. ಸೊ ಗುಡ್ ಟು ಗೋ. ಸೊ ನಮ್ಮ ಡ್ರೈವ್ ಪೊಸಿಷನಿಗೆ ಹೋಗಿ ಮುಂಚೆ ಯು ವಿಲ್ ಆಸ್ಕ್ ಯಾವ ಕಡೆಗೆ ಹೋಗ್ಬೇಕು ಏನು ಅಂತ. ಡ್ರೈವರ್ ವ್ಯೂ ಮಿರರ್ ಕೂಡ ಚೇಂಜ್ ಆಗುತ್ತೆ ಪೊಸಿಷನ್ನು. ದಟ್ ಈಸ್ ದಿ ಬ್ಯೂಟಿ ಆಫ್ ಮಹೀಂದ್ರ. ಒಂಚೂರು ಶಬ್ದ ಇಲ್ಲ. ಎಲೆಕ್ಟ್ರಿಕ್ ಫೀಚರ್ಸ್, ಎಲೆಕ್ಟ್ರಿಕ್ ಏರ್ ಕಂಡೀಷನ್ನು. ಹಲೋ ಮಹೀಂದ್ರ, ಇನ್ಕ್ರೀಸ್ ದ AC. ಓಕೆ, ಇದೊಂದು ಚೆಕ್ ಮಾಡಬೇಕು. ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಕಾರ್. ಆಸ್ ಐ ಸೆಡ್, ವಿ ಆರ್ ಎಕ್ಸ್ಪ್ಲೋರಿಂಗ್ ಸ್ಟಿಲ್. ಹಾಗಾಗಿ is doing some changes. ಅದು ರಿವರ್ಸಲ್ಲಿ ನಿಮಗೆ ಬರುತ್ತೆ. ಇದು ಫ್ರಂಟ್, ಇದು ಓವರ್ ಆಲ್ ಎಲ್ಲಿದೆ ಕಾರ್ ಪೊಸಿಷನ್ ಅಂತ. ಮತ್ತು ಹಿಂದ್ಗಡೆಗೆ ರೇರ್ ವ್ಯೂನಲ್ಲಿ ನಿಮಗೆ ಸರೌಂಡಿಂಗಲ್ಲಿ ಎಷ್ಟಿದೆ ಅಂತ. ಆ್ಯರೋಸಲ್ಲಿ ಏನಾಗುತ್ತೆ ಅಂದರೆ, ಇದು ರೆಡ್ ಲೈನ್ ಬಟನ್ನು ನೀವು ನಿಲ್ಲಿಸೋವಾಗ ರೇರ್ ವ್ಯೂ ಮಾಡಿದಾಗ. ಇದು ಗ್ರೀನ್ ಲೈನ್ ಅಂತಂದರೆ ಈ ಗ್ರೀನಲ್ಲಿ ಸೇಫ್ ಇರುತ್ತೆ ನಿಮಗೆ. ಇದು ಸೇಫ್. ಇದು ನೀವು ಹಿಂದೆ ತೆಗೆಯುವಾಗ ಇದು ಸೇಫ್. ಇದು ವಾಚ್ ಔಟ್ ಅಂತ. ಇದರಲ್ಲಿ ಈ ಏರಿಯಾದಲ್ಲಿ ಬಂದುಬಿಟ್ರೆ ವೆಹಿಕಲ್ ನಿಮಗೆ ಡಿಸ್ಪ್ಲೇನಲ್ಲಿ. ಸೊ ಜಸ್ಟ್ ಕೀಪ್ ವಾಚಿಂಗ್. ಅದೊಂದು ಸ್ವಲ್ಪ ನೋಡ್ಕೊಂಡು ನಿಲ್ಲಿಸ್ಕೊಳ್ಳಿ ಅಂತ. ಸೊ ಕೆಲವು ಆಬ್ಜೆಕ್ಟ್ಸ್ ಎಲ್ಲ ತುಂಬ ಹತ್ತಿರ ಇರುತ್ತೆ. ಸೊ ಹಂಗಾಗಿ ಅದು ಆ ಥರ ಕೊಟ್ಟಿರ್ತಾರೆ ಅದನ್ನು. ಸೊ ಜಸ್ಟ್ ರಿಲೀಸ್ ಮಾಡಿದ್ರೆ ಸಾಕು. ಇಟ್ಸ್ ಏಬಲ್ ಟು ಮೂವ್ ಅಟ್ ಅಬೌಟ್ ಎನಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಐ ಥಿಂಕ್ ಐ ಕ್ಯಾನ್ ಸೇ 15 kilometers. ಬ್ಯೂಟಿಫುಲ್. ದೇರ್ ಇಸ್ ನಥಿಂಗ್ ಟು ಬಿ ಡನ್. ಪ್ಯಾನೋರಾಮಾ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಅದೊಂಥರ ಕ್ಲಸ್ಟ್ರೋಫೋಬಿಕ್ ಎಫೆಕ್ಟ್ ಕೊಡಲ್ಲ ಇದರಲ್ಲಿ. ಸ್ವಲ್ಪ ಮುಂದಕ್ಕೆ ತೋರಿಸಿ. ಸೊ ವೆರಿ ಬ್ಯೂಟಿಫುಲಿ ಡನ್ ಇದರಲ್ಲಿ. ಸೊ ಆಕ್ಸಿಲರೇಷನ್ ಇಸ್ ಆಲ್ಸೋ ವೆರಿ ಗುಡ್. ಬೆಲ್ಟ್ ಹಾಕಿದ್ರೆ ಇಲ್ಲ, ಬೆಲ್ಟ್ ಹಾಕಿಲ್ವಲ್ಲ ಅದಕ್ಕೆ. ಹಿಂದಿಂದು ಬೆಲ್ಟ್ ಹಾಕೋಬೇಕು, ಇಲ್ಲಾಂದ್ರೆ ಈ ಥರ ವಾರ್ನಿಂಗ್ ಸಿಗ್ನಲ್ ಬರುತ್ತೆ. ದಿಸ್ ಇಸ್ ದ ವಾರ್ನಿಂಗ್ ಸಿಗ್ನಲ್. ದಟ್ಸ್ ವಾಟ್ ಐ ವಾಸ್ ವಂಡರಿಂಗ್, ಏನಿದು ಸಡನ್ನಾಗಿ ಶುರುವಾಗೋಯ್ತಲ್ಲ ಈ ವಾರ್ನಿಂಗ್ ಅಂತ. ಸೊ ಬ್ಯೂಟಿಫುಲ್. ಇದರಲ್ಲಿ ಲೆವೆಲ್ 2 ಆಟೋನಮಸ್ಸು ಇದೆ. ಇದು ನಿಮಗೆ ತೋರಿಸ್ಬೇಕಂತಂದರೆ ನಾವು ಒಂದು ಸ್ವಲ್ಪ ಹೈವೇದಲ್ಲಿ ಹೋಗಬೇಕಾಗತ್ತೆ ಈ ಒಂದು ಕಾರ್ ತೊಗೊಂಡು. ಅದನ್ನು ನಾವು ಸದ್ಯಕ್ಕೆ ಅದು ಇನ್ನೊಂದು ವಿಡಿಯೋ ಮಾಡೋಣ. ಇದನ್ನು ಓಕೆ. ಸೊ ಪ್ಯಾನೋರಾಮಾ ವ್ಯೂ ಕ್ಲೋಸ್ ಮಾಡಲಿಕ್ಕೆ ನೋಡಿ, ಈ ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ಇಟ್ ಕ್ಯಾನ್ ಕ್ಲೋಸ್. ಸೊ ಈ ಬಿಸಿಲು ಬೀಳ್ತಾ ಇದೆ,
ನಾವು ಕಪ್ಪಗಾಗ್ಬಿಡ್ತೀವಿ ಅಂತಂದರೆ ನಾವು ನಮ್ಮ ಜರ್ಮನಿನಲ್ಲಿ ಶೂಟಿಂಗ್ಗೆ ಅಂತ ಬರ್ತದೆ ಶಾರುಖ್ ಖಾನ್ ಅವರೆಲ್ಲ ಸಡನ್ ಆಗಿ ಒಂದು ಓಡೋಗ್ಬಿಟ್ಟು ಒಳಗಡೆ ಕೂತ್ಕೊಳ್ಳೋರು ಶೆಲ್ಟರ್ ಹುಡುಕೊಂಡು ಯಾಕೆ ಇವರೆಲ್ಲ ಓಡಾಗ್ತಿದ್ರೆ ಕಪ್ಪಗಾಗ್ಬಿಡ್ತೀನಿ ಅಂತ. ಸೊ ಒಂದು ಚಿಕ್ಕ ಆಕ್ಸಿಲರೇಷನ್ ಯೂನಿವರ್ಸಿಟಿನಲ್ಲೇ ಏಬಲ್ ಟು ಸಿ ಬ್ಯೂಟಿಫುಲ್ ಪಿಕಪ್. ಪ್ಲೀಸ್ ಬೇಡ, ಹುಡುಗರು ಸಡನ್ ಆಗಿ ಟರ್ನ್ ತಗೊಂಡ್ಬಿಡ್ತಾರೆ. ಏನಿಲ್ಲ, ಟೆನ್ಷನ್ ಬೇಡ. ಸೊ ನಾವು ನಮ್ಮ ಒಂದು ಲಂಬೋರ್ಗಿನಿ ಎಫೆಕ್ಟ್ ಅನ್ನ ಇದ್ರಲ್ಲಿ ನೋಡ್ತಾ ಇದ್ದೀವಿ. ಇಟ್ ಈಸ್ ಏಬಲ್ ಟು ಟೇಕ್ ಆಫ್ ಇನ್ಸ್ಟೆಂಟ್ಲಿ ಅಂಡ್ ಡಿಸೆಲರೇಟ್. ಇಟ್ಸ್ ಟು ಗುಡ್. ಬ್ರೇಕಿಂಗ್ ಇಸ್ ಆಲ್ಸೋ ಅಮೇಸಿಂಗ್. ಸೊ ಅದನ್ನ ನಾನು ತೋರಿಸೋಕೆ ಎಫೆಕ್ಟ್. ವಾ, ನನ್ನ ಜೀವ ಟ್ರೈ ಮಾಡಕ್ ಹೋಗ್ಬೇಡಿ ಡೈಲಿ. ಇಲ್ಲ ನಾನ್ ಮಾಡಲ್ಲ. ಬಿಕಾಸ್ ಐ ಆಮ್ ಅ ಸರ್ಟಿಫೈಡ್ ರೇಸ್ ಕಾರ್ ಡ್ರೈವರ್. ಸೊ ಹಂಗಾಗಿ ನಮಗೆ ಚಿಂತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾರೂ ಇಲ್ಲ. ಒಂದು ಟೆಸ್ಟ್ ಸುಮ್ಮನೆ ಒಂದು ಸಣ್ಣದಾಗಿ ಒಂದು ಎಫೆಕ್ಟ್ ಕೊಡ್ತೀನಿ ನಿಮಗೆ. 0 to acceleration. ಸ್ವಲ್ಪ ಮುಂದೆ ಬನ್ನಿ. 0 to acceleration ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಏನು ಚಿಂತೆ ಇಲ್ಲ. ನಾನು ಆಕ್ಸಿಲರೇಷನ್ ಹೆಂಗಿರುತ್ತೆ, ರೇಸ್ ಕಾರಲ್ಲಿ ಹೆಂಗಿರುತ್ತೆ ಅಂತ ಸಣ್ಣದಾಗಿ ಯಾರು ಇಲ್ದೇ ಇರೋ ಜಾಗದಲ್ಲಿ ನಾವು ಟ್ರೈ ಮಾಡ್ತಿದ್ದೀವಿ. ಇಟ್ ಇಸ್ ನಾಟ್ ಫಾರ್ ರೆಗ್ಯುಲರ್ ರೋಡ್ ಸೇಫ್ಟಿ. ಇದು ಸ್ವಲ್ಪ ಹತ್ರ ಬನ್ನಿ, ಚೆನ್ನಾಗಿ ಕಾಣುತ್ತೆ. ಸೊ ವಿ ಆರ್ ಏಬಲ್ ಟು ಲಿಫ್ಟ್ ಆಫ್. ಸಾಕು. ಸೊ ಇಷ್ಟ ನೋಡಿದ್ರಲ್ಲ ನೀವು, ವೆರಿ ಶಾರ್ಟ್ ಡಿಸ್ಟೆನ್ಸ್, ಒಂದು 5-6 ಸೆಕೆಂಡು. ವಿ ರೀಚ್ಡ್ ಅಬೌಟ್ 85 km/h and we reduced it. So very beautifully, it's capable of doing lot many things ಅಂತ ನನಗೆ. ಸೊ ಇದು ನಿರ್ಜನ ಪ್ರದೇಶ ಇರೋದ್ರಿಂದ ನಾವು ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗ್ತಿದ್ದೀವಿ. ಇಲ್ಲಾಂದರೆ ರೆಗ್ಯುಲರ್ ರೋಡಲ್ಲಿ ಮಾಡಕ್ಕೆ ಹೋಗಬೇಡಿ. ಸೊ ಇಂಡಿಕೇಟರ್ ಎಲ್ಲಾನು ರೆಗ್ಯುಲರ್ ಸೇಮ್ ಏನು ಬರುತ್ತೋ ಅದೇ ಥರ ಕೊಟ್ಟಿದ್ದಾರೆ. ಸೊ ವೆಲ್ ಡನ್. ರೆಗ್ಯುಲರ್ ಫೀಚರ್ಸು. 700 ಇಟ್ಕೊಂಡಿರೋವಂಥವ್ರು ಎಷ್ಟೋ ಜನ ಹೇಳ್ತಾರೆ ಇಲ್ಲ ಹಂಗಿದೆ ಹಿಂಗಿದೆ ಅಂತ. ಬಟ್ ಇದು ಮ್ಯೂಸಿಕ್ ಸಿಸ್ಟಮು ಎಲ್ಲ ಚೆನ್ನಾಗಿದೆ, ಅಬ್ಸಲ್ಯೂಟ್ಲಿ. ಸೊ ಜಸ್ಟ್ ಟು ಗಿವ್ ಯು ದ ಇನ್ಫಾರ್ಮೇಷನ್, ವಿ ಆರ್ ಟ್ರೈಂಗ್ ಟು ಶೋ ಯು ದಿಸ್ ವೆಹಿಕಲ್. ಇದರಲ್ಲಿ ಹಿಡ್ಕೊಳ್ಳಿಕ್ಕೂ ಅಷ್ಟೇ. ಭಯ ಆಯಿತು ಅಂತಂದ್ರೆ ಹಿಡ್ಕೊಂಡು ಕೂತ್ಕೋಬೋದು. ಭಯ ಆಯಿತು ಅಂದರೆ ಹಿಡ್ಕೊಂಡು ಕೂತ್ಕೋಬೋದು, ಚಿಂತೆ ಇಲ್ಲ. ಸೊ ಇದರಲ್ಲಿ ನಮ್ಮಲ್ಲಿ ಎಲ್ಲ ವೆರಿ ಮಚ್ ಪಾಸಿಬಲ್. ವಿ ಆರ್ ವೆರಿ ಮಚ್ ಇನ್ ದ ಸ್ಪೀಡ್ ಲಿಮಿಟ್. ಯಾರಿಗೂ ಎಲ್ಲೂ ಏನೋ ಡ್ಯಾಮೇಜ್ ಮಾಡ್ತಿಲ್ಲ. ಬಟ್ ವಿ ಆರ್ ಜಸ್ಟ್ ಶೋಯಿಂಗ್ ಯು ಫಾರ್ ದ ಸೇಕ್ ಆಫ್ ಶೋಯಿಂಗ್ ಅಷ್ಟೇ. ಈ ಲೆವೆಲ್ 2 ಆಟೋನಮಸ್ನ ನಾನು ನೆಕ್ಸ್ಟ್ ರಿವ್ಯೂ ಮಾಡುವಾಗ ಕಾರಲ್ಲಿ ಹೈವೇದಲ್ಲಿ ಹೋಗಿ ಮಾಡಬೇಕಾಗತ್ತೆ. ಇಲ್ಲಿ ಮಾಡೋಕ್ಕಾಗಲ್ಲ. ಕೆಲವು ಫೀಚರ್ಸ್ ಏನಾಗುತ್ತೆ ಅಂದರೆ, ಕೆಲವು ಕಂಫರ್ಟ್ ಫೀಚರ್ಸನ್ನು ನಾವು ಕೆಲವು ಜಾಗದಲ್ಲಿ ಮಾತ್ರ ಅದನ್ನು ಯೂಸ್ ಮಾಡಬೇಕು. ಸೊ ಅದನ್ನು ನಾವು ಹೈವೇದಲ್ಲಿ ಹೋದಾಗ ಅಥವಾ ಬೇರೆ ಇನ್ಯಾವುದೇ ಇದ್ದರೆ ನೋಡಿ, ಹಂಪು ಹಳ್ಳ ಎಲ್ಲ ಏನೂ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಏಬಲ್ ಟು ಗೋ ವೆರಿ ವೆರಿ ವೆಲ್. ಯಾಕಂದರೆ ಲೋ ಸ್ಪೀಡ್ ಇಂಪ್ಯಾಕ್ಟ್ ಒಂದು ಮಾಡಿದ್ದಾರೆ ಒಂದು ಆಮ್ನ. ಹೈ ಸ್ಪೀಡ್ ಇಂಪ್ಯಾಕ್ಟಿಗೆ ಇನ್ನೊಂದು ಆಮ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸಸ್ಪೆನ್ಷನ್ ಇಸ್ ಗಾಟ್ ಮಚ್ ಬೆಟರ್. ಸ್ಟೆಬಿಲಿಟಿ ಕೂಡ ಹಂಗೆ ಇದೆ. ಕೈ ಬಿಟ್ಟರೆ ನೋಡಿ ನೀಟಾಗಿ ಹೋಗ್ತಾ ಇರುತ್ತೆ. ಸೊ ಈ ಥರ ಒಂದು ಫ್ಯಾಂಟಾಸ್ಟಿಕ್ ಡಿಸೈನ್ ಹ್ಯಾಸ್ ಅರೈವ್ಡ್ ಇನ್ ಇಂಡಿಯಾ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಹೋಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅಕ್ಕ, ನಿಮ್ಗೇನು ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತದೆ. ಕೊಡಿ ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಿದ್ಕೂ ತುಂಬಾ ಒಳ್ಳೆ ಚೆನ್ನಾಗಿರೋ ಅಂತ ಕಾರ್ ಸಿಕ್ತು. ಮೈಸೂರಿನ ಮೊದಲನೇ ಕಾರು. ಸೊ ಮೈಸೂರು ಮೊದಲನೇ ಕಾರು, ವೆರಿ ಬ್ಯೂಟಿಫುಲ್. ಹೆಡ್ ಅಪ್ ಡಿಸ್ಪ್ಲೇ ಆಫ್ ಮಾಡಿಬಿಟ್ಟಿದ್ದಾರೆ, ಅದೊಂದು ಆನ್ ಮಾಡಬೇಕು. ಸೊ ಎನಿವೆ ಅದೊಂದು ಆನ್ ಇಲ್ಲ. ಅದು ಹೆಡ್ ಅಪ್ ಡಿಸ್ಪ್ಲೇ ಅಲ್ಲಿ ಬರುತ್ತೆ ನಿಮಗೆ. ಗ್ಲಾಸಲ್ಲಿ ಇನ್ಫಾರ್ಮೇಶನ್ ಎಸ್ ನನಗೆ ಇಲ್ಲಿ ಕಾಣಿಸ್ತಾ. ಎಸ್ ಕಾಣ್ತಾ ಇದೆಯಾ ನಿಮಗೆ? ಇಲ್ಲ, ನಿಮಗೆ ಅಲ್ಲಿ ಕಾಣೋದಿಲ್ಲ. ನಿಮ್ಗಳಿಗೆಲ್ಲ ಕಾಣೋದಿಲ್ಲ ನೋಡಿ. ಹಂಪ ಜಂಪ್ ಮಾಡಿದ್ರು ಏನೂ ಗೊತ್ತಾಗೋದಿಲ್ಲ. ಸೊ ಸಣ್ಣದಾಗಿದೆ ಅದು. ಬಟ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಕಾಣಲ್ಲ. ಬಟ್ ರೆಗ್ಯುಲರ್ ಆಗಿ ನಮಗೆ ವಿ ಆರ್ ಏಬಲ್ ಟು ಸಿ ದಟ್. ಡ್ರೈವರ್ಗೆ ಬ್ಯೂಟಿಫುಲ್ ಎಫೆಕ್ಟು. ಒಂದು ಮೈಸೂರು ಯೂನಿವರ್ಸಿಟಿ ವ್ಯೂ ನೋಡಿಲ್ದೇ ಇರೋರಿಗೆ ಸಣ್ಣ. ಕನ್ನಡದಲ್ಲಿ ನಾವು ಮೊದಲನೇ BE6 ರಿವ್ಯೂ ಅಂತ ನನ್ನ ಪ್ರಕಾರ. ನೋಡಿ ಹಿಂಗೆಲ್ಲ ಬರ್ತಾರೆ ಹುಡುಗರು. ಬುದ್ಧನ ರೌಂಡ್ ಮಾಡಿಬಿಟ್ರೆ ಅದೇ. ಇದಂತೂ ಬ್ಯೂಟಿಫುಲ್ ಆಗಿದೆ. ಈ ಒಂದು ಮೇಲ್ಗಡೆ ಇರ್ತಕ್ಕಂಥ ಒಂದು ಫೀಚರ್ಸ್ ಮೇಲ್ ಕೊಟ್ಟಿದ್ದಾರೆ. ಈ ಟೈರ್ ನೋಡಿನೇ ಎಷ್ಟೋ ಜನ ದೇ ಆರ್ ವೆರಿ ಹ್ಯಾಪಿ. ಇಷ್ಟು ದೊಡ್ಡ ಟೈರ್ ಇದೆ ಅಂತ. ಹೌದು, ಅದು ಚೆನ್ನಾಗಿದೆ. ಯಾಕಂದರೆ ಇಷ್ಟು ಸೈಜ್ ಟೈರ್ನ ಯಾವುದೋ ನೋಡಿರೋದಿಲ್ಲ. ನಾರ್ಮಲಿ BMW ಆಮೇಲೆ ಇದಕ್ಕೆಲ್ಲ ಬರುತ್ತೆ.
ಅದನ್ನೆಲ್ಲ ಜನ ಅದನ್ನು ನೋಡಿಕೊಂಡು ಸೊ ಅದಕ್ಕೆ ಖುಷಿ ಅವರಿಗೆ. ಬುದ್ಧನ ರೌಂಡ್ ಆಯಿತು. ಸೊ ವಿ ಆರ್ ಕಮಿಂಗ್ ಬ್ಯಾಕ್ ಟು ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇ. ಒಂದು ಚಿಕ್ಕ ಡ್ರೈವ್ ನಿಮ್ಮ ಒಂದು ಪ್ರಯತ್ನ ಅಷ್ಟೇ ತೋರಿಸೋದಕ್ಕೆ ಅಂತ. ಯಾಕ ನನ್ನ ಡ್ರೈವ್ ಚೆನ್ನಾಗಿತ್ತಾ ಕೆಟ್ಟದಾಗಿತ್ತಾ ಹೆದರ್ಸಿದ್ನ? ಹೆದರ್ಸಿದ್ರಿ ಸ್ವಲ್ಪ. ಸೊ ಒನ್ ಟಚ್ ಪಾರ್ಕಿಂಗ್ ಬ್ಯೂಟಿಫುಲಿ ಡನ್. ಸೊ ನೀವು ಡ್ರೈವ್ ಮಾಡಬೇಕು ಅಂತಂದ್ರೂ ಅಷ್ಟೇ, ಅಥವಾ ನ್ಯೂಟ್ರಲ್ ಮಾಡಬೇಕಂದ್ರೂ ಫಸ್ಟ್ ಹಿಂಗಂದರೆ ನ್ಯೂಟ್ರಲ್ಗೆ ಹೊಟ್ಟೋಗುತ್ತೆ. ನ್ಯೂಟ್ರಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯು ವಾಂಟ್ ಟು ಗೋ ಟು ರಿವರ್ಸ್ ಅಥವಾ ನ್ಯೂಟ್ರಲಿಗೆ ಬಂದು ಮತ್ತೆ ಡ್ರೈವ್. ನೀವಲ್ಲಿ ಡಿ ಕಾಣಿಸ್ತಾ ಇದೆಯಾ? ಸೊ ಹಿಂಗೆ ಶಿಫ್ಟ್ ಆಗುತ್ತೆ. ಸೊ ಇದರಲ್ಲಿ ನಾವು ಶಿಫ್ಟ್ ಮಾಡಿ ಆಮೇಲೆ ಮತ್ತೆ ನಿಲ್ಲಿಸ್ಬೇಕಂದ್ರೆ ಪಿ ಅಂತ ಒತ್ತಿದ್ರೆ ಸಾಕು, ಇಟ್ ಶಿಫ್ಟ್ಸ್ ದ ಪಾರ್ಕಿಂಗ್ ಆಟೋಮ್ಯಾಟಿಕ್ಕಾಗಿ. ಸೊ ಎಲ್ಲದನ್ನು ಲಾಕ್ ಆಗುತ್ತೆ. ಮತ್ತು ನಮಗೆ ಆಯ್ತಪ್ಪ ಮುಗೀತು ಅಂತಂದಾಗ ನೀವು ಸ್ಟಾಪ್. ಸೊ ಎವ್ರಿಥಿಂಗ್ ಶಟ್ಸ್ ಆಫ್ ಇನ್ಕ್ಲೂಡಿಂಗ್ ದ ಏರ್ ಕಂಡೀಷನಿಂಗ್. ಬ್ಯೂಟಿಫುಲ್ ಕಾರ್ ಅಕ್ಕ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿದೆ. ಸೊ ತುಂಬ ಧನ್ಯವಾದ ಕರ್ನಾಟಕ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೀವಿ. ಅಂಟಿಲ್ ದೆನ್ ಸಿ ಯು ಆ್ಯಂಡ್ ಹ್ಯಾವ್ ಎ ವಂಡರ್ಫುಲ್ ಡೇ. ಬೈ ಬಾಯ್.